ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ
ಸ್ಕ್ರೀನ್ ಮೇಲೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಒಂದು ಕಡೆ ಪವರ್ ಫೈಟ್, ಅದರ ಜೊತೆಯಲ್ಲಿ ಅಧಿಕಾರ ಹಂಚಿಕೆಯ ವಿಚಾರಗಳು ಸಾಕಷ್ಟು ನಡೀತಾ ಇದೆ. ಇದರ ಮಧ್ಯದಲ್ಲಿ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ 100 ಅರ್ಥಗಳನ್ನ ಕೊಡ್ತಾ ಇದೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಈಗ ಕಾರಣ ಆಗಿದೆ. ಪವರ್ ಫೈಟ್ಗೆ ಬೆಂಕಿ, ಆ ಬೆಂಕಿ ಏನಿದೆ, ಆ ಬೆಂಕಿಗೆ ತುಪ್ಪ ಸುರಿದಿದೆ ಈ ಪೋಸ್ಟ್. ಕೊಟ್ಟ ಮಾತಿನ ಹೆಸರಲ್ಲಿ ಸಿಎಂಗೆ ಕೌಂಟರ್ ಕೊಟ್ರ ಅನ್ನೋ ಪ್ರಶ್ನೆ ಈ ಪೋಸ್ಟ್ ಮೂಲಕ ಅಂತ ಪ್ರಶ್ನೆಗಳೀಗ ಕಾಡ್ತಾ ಇದೆ. ಪದದ ಶಕ್ತಿ ವಿಶ್ವದ ಶಕ್ತಿ ಅಂತ ಪೋಸ್ಟ್ ಮಾಡಿದ್ದಾರೆ. ಕೊಟ್ಟ ಮಾತು ಉಳಿಸಿಕೊಳ್ಳೋದೇ ವಿಶ್ವದ ಶಕ್ತಿ ಅಂತ ಹೇಳ್ತಾ ಕೊಟ್ಟ ಮಾತನ್ನ ಸಿಎಂಗೆ ನೆನಪಿಸಿದ್ರ ಹಾಗಾದ್ರೆ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ಪೋಸ್ಟ್ ನೋಡಿ, ಗಮನಿಸ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ. ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋದೇ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ. ಇಡೀ ವಿಶ್ವದಲ್ಲಿರುವಂತಹ ದೊಡ್ಡ ಶಕ್ತಿ ಯಾವುದು ಅಂತಂದ್ರೆ ಕೊಟ್ಟಿರುವಂತಹ ಮಾತನ್ನ ಉಳಿಸಿಕೊಳ್ಳೋದು, ಅದಕ್ಕೆ ತಕ್ಕದಾಗಿ ನಡೆದುಕೊಳ್ಳೋದು ಅನ್ನುವಂತಹ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ಅಫಿಷಿಯಲ್ ಅಕೌಂಟ್ ಇಂದಾನೆ ಪೋಸ್ಟ್ ಆಗಿರುವಂತಹ ಪೋಸ್ಟ್ ಇದು. ಡಿಕೆ ಶಿವಕುಮಾರ್ ಅವರ ಅಧಿಕೃತ ಖಾತೆಯಿಂದ ಪೋಸ್ಟ್ ಆಗಿರುವಂತಹ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಒಂದು ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೇವೆ. ಇದು ಯಾರಿಗೆ ಕೊಟ್ಟಿರೋ ಕೌಂಟರ್ ಅನ್ನೋದಂತೂ ಬಹಳ ಕ್ಲಿಯರ್. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿರುವಂತಹ ಪೋಸ್ಟ್ ಈಗ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ.